ನಡೀತಾ ಇದೆ. ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಆಗ್ತಕ್ಕಂತ ಮಸೂದೆಗಳಿಗೆ ಪೂರ್ವಭಾವಿಯಾಗಿ ಚರ್ಚೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಎಲ್ಲ ನಾಯಕರು ಕೂಡ ಎಲ್ಲರೂ ಕೂಡ ಅದರಲ್ಲೇ ತಲ್ಲೀನರಾಗಿದ್ದಾರೆ. ನಾವು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ವಿ. ಅವರು ಸಾಯಂಕಾಲ 6 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಅವ್ರ ಹತ್ರ ಮಾತಾಡ್ತಾರೆ. ಮತ್ತು ಅದೇ ರೀತಿಯಾಗಿ ವೇಣುಗೋಪಾಲ್ ಅವರು ಕೂಡ ಸಮಯ ಸುಮಾರು 7-8 ಗಂಟೆಗೆ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆ ಇದೆ. ನಮಗೆ ನಾವೇನು ಆ ಟಚ್ ಅಲ್ಲಿ ಇದ್ದೀವಿ. ಸಾಯಂಕಾಲ ಅವತ್ತು ನೋಡಿ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಕೂಡ ಅಂದ್ರೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀರಾ? ಬೆಳಿಗ್ಗೆ ಚರ್ಚೆ ಮಾಡಿದ್ವಿ. ವಿಶದವಾಗಿ ಸಾಯಂಕಾಲ 6 ಗಂಟೆಗೆ ಚರ್ಚೆ ಮಾಡಿ ವೇಣುಗೋಪಾಲ್ ಅವ್ರದ್ದು ಸಾಧ್ಯತೆ ಇದೆ, ಸಾಧ್ಯತೆ ಇದೆ. ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ನೋಡ್ತೀವಿ. ಏನು ಮಾತಾಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಸೇರೋಣ ಅಂತ ಹೇಳಿದ್ದಾರೆ. ಈ ಪುನರ್ರಚನೆ ವಿಚಾರವಾಗಿ ಏನಾದ್ರು ಅವರು ಅಲ್ಲಲ್ಲ, ನಾವೇನೋ ಡೀಟೇಲ್ಸ್ ಹೋಗಿಲ್ಲ. ಅದು 6 ಗಂಟೆಗೆ ಸೇರ್ತೀವಿ. 6 ಗಂಟೆಗೆ ಯಾರ್ಯಾರು ಇರ್ತಾರೆ ಸರ್? ಅಸಲು ನಾವು ಹೆಚ್ಚು ಕಡಿಮೆ ಅಲ್ಲೆಲ್ಲರೂ ಬಂದ್ರೆ ಎಮ್ ಎಲ್ ಎ ಬಂದ 16 ಜನ 17 ಜನ ಬರ್ತಾರೆ ಸರ್. ಅಲ್ಲ, 6 ಗಂಟೆ ಸಭೆಯಲ್ಲಿ ಯಾರ್ಯಾರು ಎಲ್ಲ ಎಮ್ ಎಲ್ ಎಸ್ ಅಲ್ಲ, ನಿಮ್ಮ ಹೈಕಮಾಂಡ್ ನಾಯಕರು ಬೇರೆ ಯಾರಾದ್ರೂ ಇರ್ತಾರ? ಅಲ್ಲಲ್ಲ, ಹೈಕಮಾಂಡರ್ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಅವ್ರ ಸಪರೇಟ್ ಆಗಿ ಭೇಟಿ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.